ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ರೆಸಿಪೀಸ್ ವಿಡಿಯೋಸ್ನ ನೋಡ್ತಿದ್ದೀವಿ. ಅಂದರೆ ಎಲ್ರಿಗೂ ಇಷ್ಟ ಆಗ್ತಿದೆ, ವಿಡಿಯೋಸ್ ಬಗ್ಗೆ ಒಳ್ಳೆ ಕಾಮೆಂಟ್ಸ್ ಬರ್ತಿದೆ. ಹಾಗೆ ಮತ್ತಷ್ಟು ರೆಸಿಪಿಗಳನ್ನು ತೋರಿಸಿ ಅಂತ ಕೂಡ ಕೇಳ್ತಿದ್ದೀರಾ. ಹಾಗೆ ವೀಕ್ಷಕರೇ, ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ರೆಸಿಪೀಸ್ ಬೇಕಂತಂದರೆ ಮುಂಚೆನೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳಿಸ್ತೇನೆ. ಇಲ್ಲಾಂದರೆ ವೈಯಕ್ತಿಕವಾಗಿಯೂ ತಿಳಿಸ್ತಿದ್ದಾರೆ ಕೆಲವರು. ನೀವು ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ತಿಳಿಸ್ಬೋದು. ಯಾವ ರೆಸಿಪಿ ಬೇಕು ಅಂತ ತಿಳಿಸಿದ್ರೆ ಅದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತೇನೆ. ಹಾಗೆ ಇವತ್ತಿನ ವಿಶೇಷತೆ ಏನು ಗೊತ್ತಾ, ನಮ್ಮ ಕಂಪ್ನಿಗಳಲ್ಲಿ ಅಥವಾ ಯಾವುದೇ ಒಂದು ಜಾಬ್ ಪರ್ಪಸ್ಸಿಂದ ಆಗಿರ್ಬೋದು, ಏನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ವಿದೇಶಕ್ಕೆ ಹೋಗಬೇಕಾಗತ್ತೆ, ಬೇರೆ ಕಂಟ್ರೀಸಲ್ಲಿ ಹೋಗಿ ಇರಬೇಕಾಗತ್ತೆ. ಆಗೇನಾಗುತ್ತೆ, ನಮ್ಮ ಅಮ್ಮನ ಕೈ ರುಚಿ ಅನ್ನೋದು ಇರೋದಿಲ್ಲ. ಅಂದರೆ ನಮ್ಮ ಅಡುಗೆ ರುಚಿ ಅಥವಾ ನಮ್ಮ ಕಡೆ ಡಿಶಸ್ಸಲ್ಲಿ ಸಿಗೋದಿಲ್ಲ. ಸೊ ಅವಾಗ ನಮ್ಗೆ ಏನು ಅನ್ಸುತ್ತೆ, ಬಾಯಿ ಕೆಟ್ಬಿಟ್ಟಿದೆಯಪ್ಪ, ಏನಾದರೂ ರುಚಿಯಾಗಿ ತಿನ್ನಲೇಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಆವಾಗ ನಾವು ಏನನ್ನೆಲ್ಲ ಸ್ಟೋರ್ ಮಾಡ್ಕೋಬೋದು, ವಿದೇಶಗಳಿಗೆ ಹೋದಾಗ ಎಂತಹ ಡಿಶಸ್ ಅಥವಾ ಎಂತಹ ಫುಡ್ಡನ್ನು ಅಲ್ಲಿಗೆ ತೊಗೊಂಡೋದ್ರೆ ತುಂಬ ದಿನ ಸ್ಟಾಕ್ ಇಟ್ಕೋಬೋದು ಅಂತ. ಅದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಚಟ್ನಿ ಪುಡಿ ಅಂತಂದರೆ ಇದನ್ನು ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು, ಹಾಗೆ ಚಪಾತಿಗೂ ಸಹ ಹಾಕ್ಕೊಂಡು ತಿನ್ಬೋದು. ಎಲ್ಲ ರೀತಿಯ ಡಿಶಸ್ಗೂ ಸಹ ಸೈಡಲ್ಲಿ ಇಟ್ಕೋಬೋದು ಇದನ್ನು. ಸೊ ಹಾಗಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ಅಮ್ಮ ಮಾಡ್ತಕ್ಕಂಥ ಚಟ್ನಿ ಪುಡಿ ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮಮ್ಮಿ, ನಮ್ಮ ಜನ ಎಲ್ಲ ಅಥವಾ ಯಾರೇ ಆಗಲಿ ಫಾರಿನ್ ಕಂಟ್ರೀಸ್ಗೆ ಹೋದರೆ ನಮ್ಮ ಕಡೆ ಅಡುಗೆ ಇರೋದಿಲ್ಲ ಅಲ್ವಾ, ಅವ್ರಿಗೆ ಏನು ಮಾಡೋದು, ಏನಾದ್ರು ಒಂದು ಐಡಿಯಾ ಹೇಳ್ತೀಯಾ? ಹೇಳ್ತೀನಿ. ಏನು ಮಾಡ್ಬೋದು ಅವ್ರಿಗೆ ಅಡುಗೆಗೆ? ಆ ಕಡೆ ಈ ಕಡೆ ಇದು ಚಟ್ನಿ ಪುಡಿ, ಆಮೇಲೆ ಬಿಸಿ ಬಿಸಿ ಅನ್ನ, ತುಪ್ಪ ಅದು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿ ಪುಡಿ ಎಷ್ಟು ದಿವಸ ಬೇಕಾದರೂ ಇಟ್ಟಿದ್ರು ಅದು ಏನು ಕೆಡಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಚಪಾತಿ, ತುಪ್ಪ, ಚಟ್ನಿ ಪುಡಿ ಇದೆಲ್ಲಕ್ಕೂ ಚೆನ್ನಾಗಿರುತ್ತೆ. ಆ ಕಡೆ ದೂರ ಹೋದರೆ ಇವೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ. ಹಂಗಾದ್ರೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನಮ್ಮ ವೀಕ್ಷಕರಿಗೆ ಇವತ್ತು ತೋರಿಸ್ಕೊಡ್ತೀಯಾ? ತೋರಿಸ್ಕೊಡ್ತೀನಿ. ಓಕೆ. ಇದನ್ನು ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು? 1-2 ತಿಂಗಳವರೆಗೂ ಇಟ್ಕೋಬೋದು. ಏನು ಕೆಡೋದಿಲ್ವಾ ಇದು? ಏನು ಕೆಡೋದಿಲ್ಲ. ಬೇಕಾದ್ರೆ ಫ್ರಿಡ್ಜ್ ಇದ್ರೆ ಫ್ರಿಡ್ಜಲ್ಲೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಈಚೆ ಕಡೆನೇ 1-2 ತಿಂಗಳವರೆಗೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೆಡಲ್ಲ. ಓಕೆ. ಹಾಗಾದ್ರೆ ಹೇಗೆ ಮಾಡೋದು, ಏನೇನೆಲ್ಲ ಐಟಮ್ಸ್ ಬೇಕು, ಎಷ್ಟು ಅಳತೆ ಬೇಕು ಅಂತ ನಾವು ವೀಕ್ಷಕರಿಗೆ ನೋಡಿಸಿ. ಆಯ್ತು. ಮೊದಲಿಗೆ ಹೆಸರುಬೇಳೆ 1 ಪಾವ್ ಬೇಕಾಗುತ್ತೆ. ಎಲ್ಲವನ್ನ ಕೆಂಪಗೆ ಸಣ್ಣ ಉರಿಯಲ್ಲಿ ಹುರಿಯಬೇಕಾಗುತ್ತೆ. ಆನಂತರ ತೊಗರಿಬೇಳೆ 1/2 ಪಾವು. ಅದಾದ ನಂತರ ಉದ್ದಿನ ಬೇಳೆ, ಅದು ಕೂಡ ಅಷ್ಟೇ 1/2 ಪಾವು. ಎಲ್ಲವನ್ನೂ ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥ ಸಾಮಗ್ರಿಗಳನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು. ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ 2 ಹಿಡಿ, ಒಣಮೆಣಸಿನ್ಕಾಯಿ 1 ಹಿಡಿ. ಅಂದರೆ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಹುಣಸೆ ಹಣ್ಣು 1 ನಿಂಬೆ ಹಣ್ಣಿನ ಗಾತ್ರ. ಹಾಗೆ ಕೊಬ್ಬರಿ 4-5 ಬಟ್ಲು ಒಣ ಕೊಬ್ಬರಿ. ಹಾಗೆ ಕಡಲೆಪಪ್ಪು 1/2 ಪಾವು. ಅಂದರೆ ನಾನಿದು 1 ಪಾವಿನ ಅಳತೆಗೆ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಎಕ್ಸ್ಟ್ರಾ ಬೇಕಂದರೆ ಮಾಡ್ಕೋಬೋದು. ಜೀರಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು, ಮೆಂತ್ಯ 10-15 ಕಾಳು, ಹಿಂಗು ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು, ಹಾಗೆ ಉಪ್ಪು 3 ಟೇಬಲ್ ಸ್ಪೂನ್. ಇನ್ನು ಕೊಬ್ಬರಿಯನ್ನು ನಾವು ಈ ರೀತಿ ತುರಿದು ಆದರೂ ಇಟ್ಕೋಬೋದು, ಹಚ್ಚಿ ಆದರೂ ಇಟ್ಕೋಬೋದು. ಆದರೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಹಚ್ಕೊಂಡ್ರೆ. ಕರಿಬೇವು 1 ಹಿಡಿ ತುಂಬ. ನೋಡಿ, ಎಲ್ಲವನ್ನು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಂಪಗೆ ಸಣ್ಣ ಹುರಿಯಲ್ಲಿ ಚೆನ್ನಾಗಿ ಹುರಿದ ನಂತರ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲಿ ಕೆಂಪಗೆ ಹುರಿದಿಟ್ಕೊಂಡು ಎಲ್ಲವನ್ನು ಒಂದು ಅಗಲವಾದ ಬಾಣಲೆಯಲ್ಲಿ ತೆಗೆದುಬಿಡಿ. ಯಾಕೆ ಅಂತಂದರೆ ಅದು ಸ್ವಲ್ಪ ತಣ್ಣಗಾಗಬೇಕು. ಆನಂತರ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ರೆ ಈ ರೀತಿ ಸಣ್ಣಗೆ ಮಿಕ್ಸಿಯಲ್ಲಿ ಓಡಿಸ್ಕೊಳ್ಳಿ, ಅದನ್ನು ತುರಿ ಥರನೇ ಆಗುತ್ತೆ. ನಂತರ ಕಾಳುಗಳನ್ನೆಲ್ಲ ಸಪ್ರೇಟಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಈ ರೀತಿ ಒಂದು ಬಾಣಲೆಯಲ್ಲಿ ಬಗ್ಗಿಸ್ಕೊಳ್ಳಿ. ಮತ್ತು ಕೊಬ್ಬರಿ ತುರಿಯನ್ನು ಸಪ್ರೇಟಾಗಿ ಇಟ್ಕೊಂಡಿರ್ತೀರ. ಈಗ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ, ಆ ಕಾಳುಗಳ ಪುಡಿ ಅಂದರೆ ಡ್ರೈ ರೋಸ್ಟ್ ಮಾಡಿಟ್ಟಿದ್ರಲ್ವ, ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಇದೆಲ್ಲವನ್ನು ಪುಡಿ ಮಾಡಿಟ್ಟಿರೋದು, ಹಾಗೆ ಒಣ ಕೊಬ್ಬರಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡಿ
ಮತ್ತೆ ಅದನ್ನು ಮಿಕ್ಸಿ ಜಾರ್ನಲ್ಲಿ ಓಡಿಸ್ಬೇಕಾಗತ್ತೆ. ಯಾಕೆ ಈ ರೀತಿ ಮಾಡ್ತೀವಿ ಅಂದರೆ ಒಟ್ಟಿಗೆ ಓಡಿಸಿದ್ರೆ ಅದು ಸರಿಯಾಗಿ ಬೆರೆಯೋದಿಲ್ಲ ಮತ್ತು ಜಿಡ್ಡು ಕಾಳುಗಳ ಜೊತೆಯಲ್ಲಿ ಹಾಗೆ ಇದ್ಬಿಡುತ್ತೆ ಅಂತ ಈ ರೀತಿ ಐಡಿಯಾ ಮಾಡ್ಕೋತೀವಿ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನಂತರ ಏನು ಮಾಡಬೇಕಂತಂದರೆ ಮತ್ತೆ ಇದನ್ನು ಮಿಕ್ಸಿಗೆ ಸಪ್ರೇಟಾಗಿ ಹಾಕ್ಕೋಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪವನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಓಡಿಸಿ ಅದನ್ನು ಮತ್ತೆ ಬಾಣಲೆಗೆ ತೆಗೀರಿ. ಯಾಕೆ ಅಂತಂದರೆ ಬಿಸಿ ಇದ್ದರೆ ಯಾವುದೇ ಪೌಡರ್ಸ್ ಆಗಲಿ ಒಂಥರ ತಮಟ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಅಂದರೆ ಹಾಗಾಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಈಗ ನೋಡಿ ಇದು ಚೆನ್ನಾಗಿ ಮಿಶ್ರಣ ರೆಡಿ ಆಗಿದೆ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಮತ್ತೆ ಹಾಕಿ ಓಡಿಸ್ತಿದ್ದೀವಿ. ಚೆನ್ನಾಗಿ ಇದು ತುಂಬ ನುಣುಪು ಬರೋದಿಲ್ಲ, ಯಾಕೆಂದರೆ ಇದು ಪುಡಿಯಾಗೇ ಇರುತ್ತೆ. ಸ್ವಲ್ಪ ಈ ರೀತಿ ಇಷ್ಟು ಹದಕ್ಕೆ ಓಡುತ್ತೆ. ಇದನ್ನು ನೀಟಾಗಿ ಮತ್ತೆ ಇನ್ನೊಂದು ಬಾಣಲೆಯಲ್ಲಿ ತೆಗೆದುಬಿಟ್ಟು ತುಂಬ ಚೆನ್ನಾಗಿ ಆರಿದ ನಂತರ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಹಾಗೆ ನೀವು ಉಪ್ಪು, ಹುಳಿ ಮತ್ತು ಖಾರ ಬೇಕಂತಂದರೆ ಮತ್ತೆ ಟೇಸ್ಟ್ ನೋಡಿಬಿಟ್ಟು ನಿಮ್ಗೇನಾದರೂ ಸಾಲಿಲ್ಲ ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಕಾಳುಗಳನ್ನೆಲ್ಲ ಹುರಿತೀವಲ್ವ, ಹಾಗೆ ಹುಣಸೆ ಹಣ್ಣು ಕೂಡ ಅದ್ರ ಜೊತೆಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಈಗ ನೋಡಿ ಬಿಸಿ ರುಚಿಯಾಗಿರ್ತಕ್ಕಂಥ ಚಟ್ನಿ ಪುಡಿ ರೆಡಿ ಆಗಿದೆ. ಇದನ್ನು ನಾವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ರುಚಿಯಾಗಿರ್ತಕ್ಕಂಥ ಅಮ್ಮನ ಕೈ ರುಚಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಮತ್ತು ಟ್ರಿಪ್ಗಳಿಗೆ ಹೋಗ್ಬೇಕಾದ್ರೂ ತೊಗೊಂಡೋಗ್ಬೋದು. ಟ್ರಿಪ್ಗಳಲ್ಲಿ ನಮಗೆ ಬಾಯಿ ಕೆಟ್ಬಿಟ್ಟಿರುತ್ತೆ, ಹೋಟೆಲ್ ಫುಡ್ ಅಡ್ಜಸ್ಟ್ ಆಗಲ್ಲ ಅನ್ನೋ ಅಂಥವ್ರು ಚಪಾತಿ ತೊಗೊಂಡೋಗಿ ಚಪಾತಿ ಜೊತೆಯಲ್ಲಿ ಚಟ್ನಿ ಪುಡಿಯನ್ನು ತೊಗೊಂಡೋಗ್ಬೋದು. ಇಲ್ಲಾಂದರೆ ಚಟ್ನಿ ಪುಡಿಯನ್ನು ತೊಗೊಂಡೋದ್ರೆ ಅಲ್ಲಿ ಬಿಸಿ ರೈಸ್ ಅಂತೂ ಸಿಗುತ್ತೆ ಎಲ್ಲ ಕಡೆ. ಸೊ ಅದಕ್ಕೆ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ಬೋದು. ಇದು ಹೇಗಿತ್ತು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಮನೇಲಿ ಯಾರಾದ್ರು ಮಕ್ಕಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ವಿದೇಶಗಳಿಗಾಗಿರ್ಬೋದು, ಟ್ರಿಪ್ಗಳಿಗೆ ಹೋಗಬೇಕು ಅಂತಂದಾಗ ಅವ್ರಿಗೂ ಸಹ ಮಾಡಿಕೊಡಿ. ರುಚಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಹೀಗೆ ಮತ್ತಷ್ಟು ಹೊಸ ರೆಸಿಪಿಗಳು, ಹೊಸ ವಿಡಿಯೋಸ್ಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಖಂಡಿತ ಭೇಟಿ ಆಗ್ತಾ ಇರ್ತೇನೆ. ಥ್ಯಾಂಕ್ ಯು. ಬಾಯ್.